ನನಗೆ ಈ ಸಂತುನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತಲ್ಲ. ಹಾಂ, ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಐತೆ. ಅಕ್ಕ 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 ಅಂತೇಳಿ ನನ್ನಂತೂ ತುಂಬ ಇಷ್ಟಪಡ್ತಾನೆ. ಹಾಂ, ಎಷ್ಟು ಇಷ್ಟಪಡ್ತಾನೆ ಅಂದರೆ ಅಷ್ಟು ಇಷ್ಟಪಡ್ತಾನೆ ಅವನು. ಯಾಕೆ ಈ ಥರ ಇಷ್ಟಪಡ್ತಾ ಇದ್ದಾನೆ ನನಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಂ, ಅಲ್ಲ, ನಾನು ಅವನೆಲ್ಲೋ ನೋಡಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ಎಲ್ಲಿ ನೋಡಿದ್ದೀನಿ ಅಂತ ಅನಿಸುತ್ತೆ ನನಗೆ ಅವನ್ನ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಯಾವಾಗ್ಲೂ ಮಾಡಕ್ಕ ಮಾಡಕ್ಕ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಗಿರ್ತಾನೆ. ನನಗೆ ಅವನ ಮೇಲೆ ಡೌಟ್ ಬಂದೈತೆ. ಅವನ್ನೆಲ್ಲೋ ನೋಡಿದ್ದೀನಿ, ಅವ್ನು ನಮ್ಮ ಕಡೆಯವನೇ ಅಂತ ನನಗೆ ಅನ್ನಿಸ್ತೈತೆ. ಹೆಂಗೆ ಕೇಳೋಣ ಅಂತ ಒಂದು ಸತಿ ಅನ್ನಿಸ್ತೈತೆ ನನಗೆ. ಅವನ್ನೆಲ್ಲೋ ನೋಡಿದ್ದೀನಿ ನಾವು ಸಣ್ಣವನಿದ್ದಾಗ ಅಂತ ಅನ್ನಿಸ್ತೈತೆ. ಯಾರಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ನನಗೆ. ಏನೋ ಯೋಚನೆ ಮಾಡ್ತಾ ಇದ್ದಾಳಲ್ಲ ಮಾಡು. ಏನು ಮಾಡು, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಪ್ಪ, ಸಂತುನ ಎಲ್ಲೋ ನೋಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಂತು ನಮ್ಮ ಕಡೆಯವನೇ ಅಂತ ಅನ್ನಿಸ್ತೈತೆ. ಅವನು ನೋಡ್ತಿದ್ರೆ ನನಗೆ ನಮ್ಮ ಕಡೆಯವನು, ನಮಗೆ ಒಂಥರ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನಲ್ಲ, ಅದಕ್ಕೆ ಅವನು ನಮ್ಮ ಕಡೆಯವನೇ ಅಂತ ಅನ್ನಿಸ್ತೈತೆ ನನಗೆ ನೋಡೋದು. ಅದಕ್ಕೆ ಯಾರು ಏನು ಎತ್ತ ಅಂತ ಯೋಚನೆ ಮಾಡ್ತಿದ್ದೆ. ಅವನ್ನೆಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತೈತೆ ನನಗೆ. ನಿಜ, ಅವನ್ನೆಲ್ಲೋ ನೋಡಿದ್ದೀನಿ, ನಮ್ಮ ಕಡೆಯವನೇ ಯಾರೋ ಒಬ್ಬ ನನ್ನ ತಮ್ಮನ ರೂಪಲ್ಲಿದ್ದಾನಲ್ಲ ಅಂತ ಒಂದು ಸತಿ ಅನಿಸುತ್ತೆ. ನಿಮ್ಮ ಕಡೆಯವ್ರು ಯಾರಿದ್ದಾರೆ? ಯಾರೂ ಇಲ್ಲ ಅಂತ ಹೇಳಿದೆ. ಯಾರೂ ಇಲ್ಲ ಅಂತಂದ್ರೂ ಯಾರೂ ಇಲ್ಲ, ಆದರೂ ನಮ್ಮ ರಿಲೇಷನ್ ಕಡೆ ಆ ಕಡೆ ಅಂತ ನನಗೆ ಯಾರಿಲ್ಲ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅದೇ ಈ ಒಟ್ಟಿನಲ್ಲಿ ಯಾರೋ ನಮ್ಮ ಹೆಂಗಿರ್ತಾರಲ್ಲ ಸಂಬಂಧಿಕರು ಅಂತ, ಹಂಗೆ ದೂರದವರು ಅಂತ ಅಂದ್ಕೋಬೇಕಲ್ಲ, ಅಂಥವ್ರು ಅಂತ ಅಂದ್ಕೊಂಡಿದ್ದೀನಿ ನಾನು. ಏನಿಲ್ಲ, ಅವನು ಅವಳು ಮಾಡೋದಕ್ಕೆ ಅಷ್ಟು ಜಂಬಕ್ಕೆ ಹಂಗೆ ಮಾತಾಡ್ತಾನೆ, ಹಂಗೆ ಹೇಳ್ತಾನೆ ಅಷ್ಟೇ. ಏನು ನಿಮ್ಮ ಕಡೆಯವ್ರಲ್ಲ ಏನಲ್ಲ, ಹಂಗೆಲ್ಲ ಏನು ತಿಳ್ಕೊಂಬಕ್ಕೋಗ್ಬಿಡ. ಅವ್ನು ಯಾಕೆ ನಿಮ್ಮ ಕಡೆಗಳವ್ರು ಅಂತ ತಿಳ್ಕೊಂತಿ. ಅವನು ಏನೋ ನಿನಗೆ ಒಳ್ಳೇದು ಮಾಡಬೇಕು, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತಾಯಿದ್ದಾನೆ. ಅವನಿಗೂ ಏನೋ ನಮ್ಮ ಅಕ್ಕನ ಸಮಾನ, ನಮ್ಮ ಅಕ್ಕನ ಥರ ಅಂತೇಳಿ ಮಾಡ್ತಾಯಿದ್ದಾನೆ ಅಷ್ಟೇ. ಏನೋ ಅವನಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ತೇನೋ, ಒಳ್ಳೆ ಮನಸ್ಸೈತೇನೋ ಅದಕ್ಕೆ. ಏನೋ ಬಂದಾಗ ಕೇಳ್ತೀನಿ ಹೇಳು, ಎಲ್ಲೋ ನೋಡಿದ್ದೀನಿ ಕಣಪ್ಪ ನಾನು ನಿನಗೆ ಅಂತೇಳಿ ಮಾತಾಡ್ತೀನಿ, ನೋಡೋಣ ಏನು ಹೇಳ್ತಾನೆ. ನಮ್ಮ ಸೊಮ್ಮಮ್ಮನೂ ಐತಿಲ್ಲೇನೆ. ಏನು ಮಮ್ಮ ಆರಾಮಿ? ಅಯ್ಯೋ ಆರಾಮಿಲ್ಲ, ಏನಿಲ್ಲ, ಕೆಲಸ ಕಣಪ್ಪ. ನಾವು ಹಿಂಗೆ ಒಂದೊಂದು ಕ್ಷಣ ಸಾಕಾದಾಗ ಒಂದೊಂದು ಕ್ಷಣ ಹಿಂಗೆ ಕುಕ್ಕಂತೀವಿ. ಏನು ನಮಗೇನೇನು ಸಾಕಾಯ್ತು ಅಮ್ಮಂಗೆ ಮಾಡಿದ್ರೆ ಮಾತ್ರ. ಚೆನ್ನಾಗೈತೆ, ಆದಾಯ ಐತೆ, ಹಂಗೆ ಕಷ್ಟನೂ ಐತೆ ಕಣಪ್ಪ. ಅದಕ್ಕೆ ಸುಮ್ಮನೆ ಕೂಕೊಂಡಿದ್ವಿ, ಯಾಕೆ ಸಾಕಾದಂಗೆ ಆಯಿತು. ಒಂದು ಅರ್ಧ ಗಂಟೆ ಹಿಂಗೆ ಕೂಕ್ಕಂತೀವಿ ಸಾಕಾದಾಗ. ಬಾ ಯಾಕಪ್ಪ ಬಂದೆ, ಬಾ ಉಣು ಬಾ. ಊಟ ಏನು ಬೇಡ, ಅರ್ಜೆಂಟಾಗಿ ಒಂದು 2,000 ದುಡ್ಡು ಬೇಕಾಗಿತ್ತು, ಯಾಕೆ ಎಮರ್ಜೆನ್ಸಿ, ಅದಕ್ಕಾಗಿನ 1,000 ದುಡ್ಡು ಬೇಕಾಗಿತ್ತಪ್ಪ. ಎಂದು ಕೇಳ್ತಿರ್ಲಿಲ್ಲಲ್ಲ ಜೀವನ. ಏನು ಕೇಳ್ತಾ ಇದೀಯ ಅಂತ ಗೊತ್ತಾಗಲಿಲ್ಲ ಪಾಪ. ಎಂದು ಕೇಳೋನಲ್ಲ ನೀನು, ಎಂದು ಕೇಳ್ತಿರ್ಲಿಲ್ಲ. ಯಾವಾಗ್ಲೂ ಸುಮ್ಮನೆ ನಿನ್ನ ಪಾಡಿಗೆ ನೀನು ದುಡ್ಕೊಂಡಿರ್ತಿದ್ದೆ. ಯಾಕೆ ದುಡ್ಡು ಏನು ಅವಶ್ಯಕತೆ ಐತೆ? ಏನಕ್ಕೆ ದುಡ್ಡು ಬೇಕು? ಇಲ್ಲ ಅಂದಂಗೆ ಕೊಡಬೇಕು, ಏನೋ ಎಮರ್ಜೆನ್ಸಿ. ನೀನು ಹೇಳ್ಬೇಡ ಯಾರಿಗೆ, ನಮ್ಮ ಸ್ವಾತಿಗೆ ಯಾರಿಗೂ ಹೇಳ್ಬೇಡ. ಎಮರ್ಜೆನ್ಸಿ ಏನಕ್ಕೋ ಬೇಕಾಗಿತ್ತು, ಅದಕ್ಕೆ 2,000 ರೂಪಾಯಿ ಬೇಕೇ ಬೇಕು. ಏನು ಕಣ ಪಾಪ, ಎಂದು ಕೇಳ್ತಾ ಇರಲಿಲ್ಲ, ಇವತ್ತೇನೋ ಬಂದು 2,000 ದುಡ್ಡು ಕೇಳ್ತಾ ಇದೆಯಾ? ಕೊಡಪ್ಪ ಅತ್ತಗೆ. ಏನೋ 2,000 ದುಡ್ಡು ಕೇಳ್ತಾ ಐತೆ. ತಗೊಳಪ್ಪ ತಗ. ಹೆಂಗೋ ತುಂಬ ಖುಷಿ ಆಯಿತು ಕಣಪ್ಪ ಕೊಟ್ಟಿದ್ದು. 2,000 ರೂಪಾಯಿ ದುಡ್ಡು ಕೊಟ್ಟಲ್ಲ, ಏನೋ ನಮ್ಮ ಅದೃಷ್ಟ. ಕೇಳ್ದಕ್ಕೆ ಕೊಟ್ಟೆ. ಏನಿಲ್ಲ, ಎಂದು ಪಾಪ ಬಂದು ಕೇಳ್ತಿರ್ಲಿಲ್ಲ, ಏನೋ ಬಂದು ಕೇಳ್ತಾ ಇದ್ರ, ಏನೋ ನಿಮಗೂ ಎಮರ್ಜೆನ್ಸಿ ಅನಿಸುತ್ತೆ ಅದಕ್ಕೆ ಬಂದು ಕೇಳ್ತಾ ಇರೋದಿಲ್ಲ. ಅಂದರೆ ಯಾವತ್ತು ಪಾಪ ಕೇಳ್ತಾ ಇರಲಿಲ್ಲ ಇಷ್ಟು ದಿನ. ನೀವು ಯಾವತ್ತು ಪಾಪ ಬಂದು ನೀವು ದುಡ್ಡು ಕೇಳ್ದವ್ರೆ ಅಲ್ಲ. ಅದಕ್ಕೆ ಕೇಳಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಜೀವನ. ಇನ್ನೇನು ಮಾಡೋದು ಹೇಳು. ಪಾಪ ನಿಮ್ಮ ಅಕ್ಕನ ವಿಚಾರದಲ್ಲಿ ನಾವು ಯಾಕೆ ಇದಾಗಬೇಕು? ಅವಳೊಬ್ಳು ಮಾಡಿರೋ ತಪ್ಪಿಗೆ ನಾವೆಲ್ಲ ಯಾಕೆ ದೂರ ಆಗಬೇಕು? ಏನಪ್ಪ ಜೀವನ, ಏನು ಹಿಂಗೆ ಬಂದ್ಬಿಟ್ಟೆ? ಏನಿಲ್ಲ ಕಣತ್ತೆ, ಸುಮ್ಮನೆ ಬಂದೆ. ಏನೋ ಮಾಮೂಂತಾಗೆ ಸ್ವಲ್ಪ ಕೆಲಸ ಇತ್ತು, ಮಾತಾಡೋಣ ಅಂತ ಬಂದೆ. ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ ಕಣತ್ತೆ. ಏನು ಅನ್ಕೊಂಬಕ್ಕೆ ಹೋಗ್ಬೇಡ್ರಿ, 2,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀನಿ. ಸುಬ್ಬಮ್ಮನ ಹತ್ರ 2,000 ರೂಪಾಯಿ ದುಡ್ಡು ಇಸ್ಕೊಂಡೆ. ಇಸ್ಕೋಬೇಕು ಹೇಳಿ, ಸಂಬಂಧ ಅಂದಮೇಲೆ ಕೊಡಬೇಕು, ತಗೋಬೇಕು. ಯಾವುದೇ ಆಗಲಿ ತಗೋಬೇಕಪ್ಪ, ಏನು ಮಾಡೋಕ್ಕಾಗಲ್ಲ. ಈಗ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಎಲ್ಲರಿಗೂ ಒಂದೇ ಸಂಖ್ಯೆ ಇರಲ್ಲ. ದುಡ್ಡು ಅಂಬೋದು ಕೈಯಾಗೆ ಒಬ್ಬೊಬ್ರಿಗೆ ಇರುತ್ತೆ, ಇರಲ್ಲ. ಒಂದೊಂದು ಟೈಮು ಯಾವುದೂ ಕಷ್ಟ ಆಗುತ್ತೆ, ಎಲ್ಲರಿಗೂ ಒಂದೊಂದು ಟೈಮ್ ಭಾಳ ಕಷ್ಟ ಆಗುತ್ತೆ ದುಡ್ಡಿನಾಗಿ. ನಾವೇನೇನು ಅನ್ಕೊಂಬಕ್ಕೆ ಹೋಗಲ್ಲ ಹೇಳು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹಿಂಗೆ ಏನೋ ಅವಳು ಹಿಂಗೆ ಏನಕ್ಕೋ ಬೇಕಾಯಿತು, ಅದಕ್ಕೆ
ಸ್ವಾತಿ ಕೇಳು ಯಾರು ತಗೊಂಡು ಇಸ್ಕೊಂಬ ಅಂದ್ಲು. ನಾನು ಇನ್ಯಾರನ್ನು ಕೇಳೋಣ, ನೀವು ಇದ್ದಾಗಲೇ ಅಂತೇಳಿ ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದು. ಸರಿ 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 ಆಯ್ತು ಮಾಮ, ಬರಲಿ. ತುಂಬ ಥ್ಯಾಂಕ್ಸ್ ದುಡ್ಡು ಕೊಟ್ಟಿದ್ದಕ್ಕೆ. ಸರಿ ಆಯ್ತು ಹೇಳು. ಒಳ್ಳೇದಾಗಲಿ, ಹೋಗ್ಬಾ. ಸರಿ. ಬಂದು ಕೇಳ್ತಿರ್ಲಿಲ್ಲ, ಏನೋ ಎಮರ್ಜೆನ್ಸಿ ಅಂತ ಅನಿಸುತ್ತೆ, ಅದಕ್ಕೆ ಬರ್ತಾರೆ. ಗನ್ವಾಗೆಲ್ಲ ದುಡಿತಾರಪ್ಪ. ಇವರಪ್ಪಯ್ಯ ಇವರಮ್ಮಯ್ಯ, ಅವಳು ಸ್ವಾತಿನೂ ಕೆಲ್ಸಕ್ಕೆ ಹೋಗ್ತಾಳೆ, ಎಲ್ಲರೂ ದುಡಿತಾರಪ್ಪ. ಯಾಕೆ ದುಡ್ಡಿನ ಬಂಡಾಟನ ಏನು? ಎಲ್ಲರೂ ದುಡಿದ್ರೂ ಒಂದೊಂದು ಟೈಮ್ನಾಗ ದುಡ್ಡಿಂದು ಸಮಸ್ಯೆ ಆಗೇ ಆಗುತ್ತಮ್ಮ. ಏನು ಮಾಡೋಕ್ಕಾಗಲ್ಲ ಬಿಡು. ಯಾಕಂದರೆ ದುಡ್ಡಿನ ಸಮಸ್ಯೆ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದೊಂದು ಟೈಮ್ನಾಗೆ ₹1 ದುಡ್ಡು ಇರಲ್ಲ, ಇಷ್ಟೇ ದುಡಿದ್ರೂ. ನಾವೇ ಹಿಂಗೆಲ್ಲ ದುಡಿತೀವಿ, ಒಂದೊಂದು ಟೈಮ್ನಾಗ ದುಡ್ಡೇ ಇರಲ್ಲ. ಯಾಕಂದರೆ ಸೇವಿಂಗ್ಸ್ ಮಾಡ್ತೀವಲ್ಲ, ಅಲ್ಲಿ ಅವರು ದುಡ್ದಿರೋ ದೊಡ್ಡ ದುಡ್ಡೆಲ್ಲನ ಸೇವಿಂಗ್ಸ್ ಮಾಡಿರ್ತಾರೆ. ಏನೋ ಸಣ್ಣ ಪುಟ್ಟದ್ದು $2,000 ಬೇಕಾಗಿರುತ್ತೆ, ಅದಕ್ಕೆ ಏನು ಹುಡ್ಕಾಡ್ತಿರ್ತಾರೆ ದುಡ್ಡಿಲ್ಲ 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 ಅಂತ. ಏನು ಮಾಡೋಕ್ಕಾಗಲ್ಲ. ಈಗ ಒಂದೊಂದು ಟೈಮು ಎಲ್ಲರಿಗೂ ಮುಗ್ರಿಸುತ್ತೆ. ಮನುಷ್ಯ ಆಗಬೇಕಲ್ಲಮ್ಮ, ಅದಕ್ಕೆ ಬಿಡು ಕೊಟ್ಟೆ. ಏನೋ ದೇವ್ರು ನನಗೂ ಅಂತೂ ತನ್ನ ಕೊಟ್ಟವನೇ. ಇವತ್ತೇನೋ ಚೆನ್ನಾಗಿ ವ್ಯಾಪಾರನ ಚೆನ್ನಾಗಿ ಆಗುತ್ತೆ. ಹೆಂಗೋ ಚೆನ್ನಾಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ. ಹೆಂಗೋ 2,000 ಕೊಟ್ಟೆ ಬಿಡತ್ತಪ್ಪ, ಕೇಳೋರೆ ಅಂತ. ಈಗ ನಾವು ಏನಾರ ಒಂದಿನ ಕೇಳಬೇಕಾಗುತ್ತೆ. ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಒಂದೊಂದು ಟೈಮು ಬಂದೇ ಬರುತ್ತೆ, ಏನಾದರೂ ಕಷ್ಟ ಸುಖ. ಈಗ ಯಾರೇ ಆಗಲಿ, ಈಗ ಕೊಟ್ಟನೇಲಿ ಇಸ್ಕೊಂಡಿರೋದನ್ನ ನಿಯತ್ತಾಗಿ ಕೊಡಬೇಕು, ನಂಬಿಕೆನ ಉಳಿಸ್ಕೋಬೇಕು. ದುಡ್ಡಿನ ವಿಚಾರದಲ್ಲಿ ಮಾತ್ರ ನಾವು ಇಲ್ಲೋಡಪ್ಪ, ನೀನೇ ಆಗಲಿ, ನೀನು ಎಲ್ಲೋದ್ರೂ ಅಷ್ಟೇ. ಈಗ 1 ವಾರ ಬಿಟ್ಟು ಕೊಡ್ತೀನಿ ಅಂತ ಹೇಳಿರ್ತೀಯ, ನಿನ್ನ ಕೈಲೇ 1 ವಾರಕ್ಕೆ ಕೊಡೋದಾದರೆ 1 ವಾರ ಅಂತ ಟೈಮ್ ತಗೋ. ಇಲ್ಲ ಅಂತಂದರೆ ಈಗ 2 ದಿವಸಕ್ಕೆ ಕೊಡ್ತೀನಿ ಅಂತ ಹೇಳಿ ಆಮೇಲೆ ನೀನು 2 ದಿನ ಆದಮೇಲೆ ಕೊಡಲಿಲ್ಲ ಅಂತಂದರೆ ಅದು ದುಡ್ಡಿನ ಮೇಲೆ ನಂಬಿಕೆ ಬರೋಲ್ಲ. 1 ವಾರ ಟೈಮ್ ತೊಗೊಂಡು 2 ದಿವಸಕ್ಕೆ ಕೊಡು, ನಿನ್ನ ಮೇಲೆ ತುಂಬ ನಂಬಿಕೆ ಪಡ್ತಾರೆ ದುಡ್ಡಿನ ವಿಚಾರದಲ್ಲಿ. ನನಗೆ ಅದರಲ್ಲಿ ಮಾತ್ರ ಭಾಳ ಅನುಭವ ಆಗೈತೆ ಕಣಪ್ಪ. ನೀನು ಆಮೇಲೆ 2 ದಿನ ಟೈಮ್ ತೊಗೊಂಡು 1 ವಾರ ಆದಮೇಲೆ ಕೊಟ್ಟರೆ ಬೇಜಾರಾಗುತ್ತೆ ಅವ್ರಿಗೆ. ಯಾವುದೊಂದು ವಿಚಾರದಲ್ಲಿ ಆಗಿರ್ಬೋದು, ನಾವು ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋಗ್ತಾ ಇರಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ. ಹಾಗಾದರೆ ನಾವು ತುಂಬ ಚೆನ್ನಾಗಿ ತಿಳ್ಕೊಬೋದು. ಮಾಡೋ ಯಾಕೋ ಸ್ವಂತನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಎಲ್ಲೋ ನೋಡಿರೋ ಥರ ಫೀಲ್ ಆಗ್ತೈತೆ ಅಂತ. ಪಾಪ ಎಂದು ಜೀವನ ದುಡ್ಡು ಕೇಳ್ತಾ ಇರಲಿಲ್ಲ, ಬಂದಿವತ್ತೇನೋ ದುಡ್ಡು ಕೇಳ್ದ ಪಾಪ, ಅದಕ್ಕೆ ಕೊಟ್ಟೆ. ಏನು ಮಾಡೋಣ ಬಿಡು ಪಾಪ, 2,000 ತಾನೆ ಕೇಳಿದ್ಮೇಲೆ ಕೊಡಬೇಕು. ಎಂಥವ್ರೂ ಒಂದಲ್ಲ ಒಂದು ದಿನ ಬೇಕಾಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕೊಟ್ಟೆ. ಯಾಕಂದರೆ ಜೀವನ ಒಳ್ಳೆ ಹುಡುಗ ಆಗ್ಬಿಟ್ಟವನೇ ಇವಾಗ, ಒಳ್ಳೆಯವನು, ಬುದ್ಧಿವಂತಿಕೆಯಿಂದ ಹೆಂಡತಿ ಜೊತೆಗೆ ಚೆನ್ನಾಗಿದ್ದಾನೆ. ಅದಕ್ಕಾಗಿನ ನಾನು ಈಗ ಏನು ಕೇಳಲಿಲ್ಲ, ಕೊಟ್ಟೆ. 2,000 ದುಡ್ಡು ಸಹಾಯ ಮಾಡಿದೆ. ಎಲ್ಲರಿಗೂ ಒಂದು ದಿನ ಟೈಮ್ ಬರುತ್ತೆ, ಎಲ್ಲರಿಗೂ ಒಂದೊಂದು ದಿನ ಏನಾದ್ರೂ ಒಟ್ಟಲ್ಲಿ ಹಿಂಗೆ ಎಲ್ಲ ಯಾವುದೋ ಲೇಟ್ ಆಗುತ್ತೆ ದುಡ್ಡು ಬರೋದು, ಒಂದೊಂದು ದಿನ ದುಡ್ಡು ಕಳ್ಕೊಂಡಿರ್ತೀವಿ. ಈ ರೀತಿ ಸಮಸ್ಯೆಗಳು ಆಗೇ ಆಗಿರುತ್ತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.